ನಮಸ್ಕಾರಗಳು ಸ್ನೇಹಿತರೆ, ಎಲ್ಲರಿಗೂ ಹೊಸ ಜೋಡಿ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇಂದು ನಾನು ನಿಮಗೆ ಪರಿಚಯಿಸುತ್ತಿರುವಂತಹ ಪ್ರೊಫೈಲ್ ಅನುಶ್ರೀ ಶೆಟ್ಟಿ ಅವರ ಪ್ರೊಫೈಲ್ ಆಗಿದೆ. ಇವರು 27 ವರ್ಷದ ಹುಡುಗಿ, ಮೂಲತಃ ಧಾರವಾಡ ಜಿಲ್ಲೆಯವರು. ಪ್ರಸ್ತುತ ಈಗ ಬೆಂಗಳೂರು ನಗರದ ಖಾಸಗಿ ಕಂಪನಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೂಡ ಕೆಲಸವನ್ನು ಮಾಡ್ತಿದ್ದಾಳೆ. ಅವಳು ಶ್ರಮಿ, ಬುದ್ಧಿವಂತ ಮತ್ತು ಸ್ನೇಹಪರ ಸ್ವಭಾವದ ಹುಡುಗಿ. ಕೆಲಸದಲ್ಲಿ ಸಮರ್ಪಣೆ, ಸಹೋದ್ಯೋಗಿಗಳೊಡನೆ ಉತ್ತಮ ಸಂಬಂಧ ಇಡುವುದು ಅವಳ ಪ್ರಮುಖ ಗುಣಗಳು ಕೂಡ ಆಗಿವೆ. ಫ್ರೆಂಡ್ಸ್, ಇಂತಹ ಅನುಶ್ರೀ ಅವರಿಗೆ ಈಗ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ನೋಡಿ. ಅವಳು ಬಯಸುವುದು ಆತ್ಮವಿಶ್ವಾಸಿ, ಪ್ರಾಮಾಣಿಕ, ಕುಟುಂಬ ಪ್ರೀತಿ ಮತ್ತು ಸಮನ್ವಯ ಹೊಂದಿರುವಂತಹ ಗಂಡು ಬೇಕು ಎಂದು ಕೇಳಿಕೊಂಡಿದ್ದಾರೆ. ಹಾಗೆ ಅವನ ಮಾತುಗಳಲ್ಲಿ ನಗುವು, ಗೌರವ ಮತ್ತು ಜವಾಬ್ದಾರಿ ಕಾಣಬೇಕು. ಹಾಗೆ ಅವಳು ಹೇಳ್ತಾಳೆ, ನಾನು ನನ್ನ ಜೀವನದ ಗುರಿಗಳಿಗೆ ಬೆಂಬಲವನ್ನು ನೀಡುವವನೊಂದಿಗೆ ಬದುಕನ್ನು ಹಂಚಿಕೊಳ್ಳಲು ಸಿದ್ಧನಿದ್ದೇನೆ. ಅದಕ್ಕಾಗಿ ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ನನ್ನ ನಂಬರ್ಗೆ ಕರೆ ಮಾಡಿಕೊಂಡು ಬನ್ನಿ. ನಾನು ಇಂತಹ ಗುಣಗಳು ಇರುವಂತಹ ವ್ಯಕ್ತಿಯನ್ನು ಹುಡುಕುತ್ತಿದ್ದೇನೆ. ಅದಕ್ಕೆ ಯಾರಾದರೂ ಇದ್ದರೆ ಬೇಗ ಬನ್ನಿ ಎಂದು ಕೂಡ ಕೇಳಿಕೊಂಡಿದ್ದಾರೆ. ಫ್ರೆಂಡ್ಸ್, ನಿಮಗೆ ಯಾರಿಗಾದರೂ ನಿಜವಾಗಿಯೂ ಅನುಶ್ರೀ ಶೆಟ್ಟಿ ಅವರಿಗೆ ಕಾಲ್ ಮಾಡೋದಕ್ಕೆ, ಇವರ ಫೋನ್ ನಂಬರ್ಗೆ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಅನುಶ್ರೀ ಶೆಟ್ಟಿ ಅವರಿಗೆ ಫೋನ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ 100ಗೆ 200% ದೊರಕುತ್ತದೆ. ಹಾಗೆ ಇವರ ಕುಟುಂಬದ ಮಾಹಿತಿಯನ್ನು ನಾವು ನೋಡೋದಾದರೆ, ತಂದೆ ಇಂಜಿನಿಯರ್ ನಿವೃತ್ತರಾಗಿದ್ದಾರೆ, ತಾಯಿ ಶಿಕ್ಷಕಿ, ಹಾಗೆ ಒಮ್ಮೆಯ ಅಣ್ಣ ವಿವಾಹಿತ, ಬೆಂಗಳೂರಿನಲ್ಲಿ ಇದ್ದಾನೆ. ಕುಟುಂಬವು ಪ್ರೀತಿ, ಶ್ರದ್ಧೆ ಮತ್ತು ಬೆಂಬಲದಿಂದ ತುಂಬಿದೆ ಎಂದು ಕೂಡ ಹೇಳಲಾಗ್ತಿದೆ. ಹಾಗೆ ಇವರ ಗುಣಗಳನ್ನು ನಾವು ನೋಡೋದಾದರೆ, ಇವರದ್ದು ಪ್ರಾಮಾಣಿಕತೆ, ಶ್ರಮ, ಸಮನ್ವಯ, ಸ್ನೇಹಿ ಮತ್ತು ಸಹಾಯಕಿ ಗುಣವನ್ನು ಕೂಡ ಹೊಂದಿದ್ದಾರೆ. ಧೈರ್ಯ ಮತ್ತು ಸಮಾಧಾನಕಾರಿಯಾಗಿ ಸಮಸ್ಯೆಗಳನ್ನು ಎದುರಿಸುವಂತಹ ಶಕ್ತಿಯನ್ನು ಕೂಡ ಹೊಂದಿದ್ದಾರೆ. ಹಾಗೆ ಇವರು ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡೋದಾದರೆ, ಕೆಲವು ಹಳೆಯ ಸಂಬಂಧಗಳಲ್ಲಿ ಭಾವನಾತ್ಮಕ ಸಂಕಷ್ಟ ಕಂಡು ಅವಳು ಜೀವನದಲ್ಲಿ ಸ್ವತಂತ್ರತೆ ಮತ್ತು ಬಲಿಷ್ಠ ಮನಸ್ಸನ್ನು ಕಲಿತಳು. ಹಾಗೆ ಅವಳು ಹೇಳ್ತಾಳೆ, ಕಷ್ಟಗಳನ್ನು ಸಹ ನಗುತ್ತಾ ಎದುರಿಸುವುದಕ್ಕಿಂತ ವ್ಯಕ್ತಿತ್ವ ಬೆಳೆಯುತ್ತದೆ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ. ಹಾಗೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡೋದಾದರೆ, ಅವಳಿಗೆ ಮದುವೆ ಎಂದರೆ ಪ್ರೀತಿ, ನಂಬಿಕೆ ಮತ್ತು ಗೌರವ. ಅವಳು ಬಯಸುವುದು ಸಮಾನ ಮನಸ್ಸು, ಪ್ರಾಮಾಣಿಕತೆ ಮತ್ತು ಸಂಬಂಧಗಳಿಗೆ ಗೌರವ. ಮದುವೆ ಎಂದರೆ ಇಬ್ಬರ ಹೃದಯಗಳ ಸೇರುವುದು ಎಂದು ಇವಳು ಹೇಳ್ತಿದ್ದಾಳೆ. ಅಂತಿಮ ಆಹ್ವಾನ. ಹಾಗೆ ಸ್ನೇಹಿತರೆ, ಇವರು ಹೇಳ್ತಾಳೆ, ನಿಜವಾದ ಸಂಬಂಧ, ಪ್ರೀತಿ ಮತ್ತು ಗೌರವದೊಂದಿಗೆ ಜೀವನವನ್ನು ಹಂಚಿಕೊಳ್ಳಲು ಅಥವಾ ಯಾರಿಗಾದರೂ ನಾನು ಇಷ್ಟವಾಗಿದ್ದರೆ ಬೇಗ ನನ್ನನ್ನು ಸಂಪರ್ಕಿಸಿ. ನಾನು ನಿಮಗಾಗಿಯೇ ವೆಯ್ಟ್ ಮಾಡುತ್ತಾ ಇರುತ್ತೇನೆ ಎಂದು ಕೂಡ ಇವರು ತಿಳಿಸಿಕೊಟ್ಟಿದ್ದಾರೆ. ಹಾಗಾಗಿ ಸ್ನೇಹಿತರೆ, ಯಾರಿಗಾದರೂ ನಿಮಗೆ ಈ ಹುಡುಗಿಗೆ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಈ ಹುಡುಗಿಗೆ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ 100ಗೆ 200% ದೊರಕುತ್ತದೆ. ಧನ್ಯವಾದಗಳು.